ಪ್ರಜಾಪ್ರಭುತ್ವಕ್ಕೆ ಜಯವಾಗಲಿ. ಈಗಷ್ಟೇ ಸಚಿವ ಸಂಪುಟ ವಿಸ್ತರಣೆಯಾಗಿದೆ, ಇನ್ನೇನೆಲ್ಲ ನಡ್ಕೊಂಡು ಹೋಗಬಹುದು ಅಂತ ಅಂದ್ಕೊಂಡಿದ್ವಿ. ಅಸಮಾಧಾನಿತರನ್ನು ಸಮಾಧಾನ ಮಾಡುವಾಗ ಏನಂತ ಸಮಾಧಾನ ಮಾಡ್ತಾರೆ ಅಂತ ನಿನ್ನೆ ಚರ್ಚೆ ಮಾಡಿದ್ದೆ ನಾನು. ಮಂತ್ರಿಗಿರಿ ತಪ್ಪಿಬಿಟ್ಟಿದೆ ನಿಮಗೆ, ಒಂದು ವಾರ 15 ದಿವಸ ತಡೀರಿ, ಮತ್ತೆ ಕೊಡೋದಕ್ಕಾಗುತ್ತಾ ನೋಡೋಣ ಅಂತಂತೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆಗ್ಬಿಟ್ಟಿದ್ದೀರಿ ಕ್ಯಾಬಿನೆಟು. ಮಹಿಳೆ ಒಬ್ಬರಿಗೆ ಒಂದು ಅವಕಾಶ ಇರೋದಷ್ಟೇ. ಅದಾದ ನಂತರವೂ ರಾಜೀನಾಮೆಗಳ ಚರ್ಚೆಗಳು ನಡೀತಾ ಇದ್ದಾವೆ. ಇವ್ರ ಹತ್ರ ರೆಸಿಗ್ನೇಷನ್ ತಗೊಳ್ತಾರಂತೆ, ಅವ್ರ ಹತ್ರ ರೆಸಿಗ್ನೇಷನ್ ತಗೊಳ್ತಾರಂತೆ ಅಂತ 3 ದಿವಸ ಆಗಿದೆ ಕ್ಯಾಬಿನೆಟ್ ಆಗಿ. ಸ್ಪೆಷಲಿ ಚರ್ಚೆ 3-4 ಹೆಸರುಗಳವಿದ್ದಾವೆ. ಗಂಭೀರವಾಗಿ ನಡೀತಾ ಇರುವ ಕಾರಣಕ್ಕೆ, ಪ್ರತಿಕ್ರಿಯೆಗಳು ಬಂದಿರುವ ಕಾರಣಕ್ಕೆ ನಾನು KH ಮುನಿಯಪ್ಪನವ್ರದ್ದು ಒಂದು ಹೇಳ್ತಾ ಇದ್ದೀನಿ. KH ಮುನಿಯಪ್ಪನವರ ರಾಜೀನಾಮೆ, ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವರವರು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲೂ ಇದ್ದರು, ಈಗ ಈ ಕ್ಯಾಬಿನೆಟ್ಗೆ ಮತ್ತೆ ಬಂದಿದ್ದಾರೆ, ಮೊದಲ ಹಂತದಲ್ಲೇ ಮಂತ್ರಿಯಾಗಿದ್ದಾರೆ. KH ಮುನಿಯಪ್ಪನವರ ರಾಜೀನಾಮೆ ತಗೊಂಡು KGFನಿಂದ ಅವರ ಮಗಳು ಗೆದ್ದಿದ್ದಾರೆ, ರೂಪಾ ಶಶಿಧರ್. ಅವ್ರನ್ನ ಮಿನಿಸ್ಟರ್ ಮಾಡೋದಂತೆ. ಅಲ್ಲಿಗೆ ಗಾಯತ್ರಿ ಶಾಂತೇಗೌಡರು ಬರಬೇಕಾದದ್ದು ಸಿದ್ದರಾಮಯ್ಯನವರ ವಿರೋಧದಿಂದ ಏನು ತಪ್ಪಲ್ಲ, ಲೇಡೀಸ್ ಕೋಟ, ಮಹಿಳಾ ಕೋಟಕ್ಕೆ ಒಬ್ಬರು ಬಂದಂಗಾಯಿತು. KH ಮುನಿಯಪ್ಪನವರು ರಾಜೀನಾಮೆ ಕೊಟ್ಟ ಸ್ಥಾನ ಹಾಗೆ ಉಳಿಯುತ್ತವಾಗ. ಆ ಜಾಗಕ್ಕೆ ಸಿದ್ದರಾಮಯ್ಯನವರ ಮೂಲ ಪ್ರಪೋಸಲ್ ಇತ್ತಲ್ಲ, ಬಸವರಾಜ್ ಶಿವಣ್ಣವರ ಬ್ಯಾಡಗಿ MLA, ಅವರನ್ನು ತಗೊಳ್ಳದಂತೆ. ಅಲ್ಲಿಗೆ ಕ್ಯಾಬಿನೆಟ್ಟು ಫುಲ್ ಆಯಿತು. ಮಹಿಳಾ ಕೋಟಾದಿಂದ ಮಹಿಳಾ ಕೋಟಾನೂ ಬಂದಂಗಾಯಿತು. ಸಿದ್ದರಾಮಯ್ಯನವರ ಬೇಡಿಕೆ ಈಡೇರ್ದಂಗಾಯಿತು. ಕೋಲಾರ ಚಿಕ್ಕಬಳ್ಳಾಪುರದಿಂದ ಒಬ್ಬರು ಮಿನಿಸ್ಟ್ರಿ ಇಲ್ವಾ ಅನ್ನುವ ಅಲ್ಲಿನ ಕಾಂಗ್ರೆಸ್ ಶಾಸಕರ ಅಸಮಾಧಾನನೂ ತಣ್ಣಗಾದಂಗಾಯಿತು. ನೋಡಿ, KH ಮುನಿಯಪ್ಪ ಒಬ್ಬರು ಒಂದು ರಾಜೀನಾಮೆ ಕೊಟ್ಟರೆ ಎಷ್ಟು ಸಮಸ್ಯೆಗಳ ಬಗೆಹರಿತವೆ ಅಂತ. ಇದು ಆಯಕಟ್ಟಿನ ಜಾಗದಲ್ಲಿರುವ ರಾಜಕೀಯವನ್ನು ಅರೆದು ಕುಡಿದಿರುವ ಕಾಂಗ್ರೆಸ್ಸಿನ ಒಳಗಿನ ಮೂಲಗಳು ಹೇಳ್ತಾ ಇರೋ ಸುದ್ದಿ. KH ಮುನಿಯಪ್ಪನವರೊಂದು ರಾಜೀನಾಮೆ ಕೊಟ್ಟುಬಿಟ್ರೆ ಅಂತ. ಕೊಡ್ತಾರ ರಾಜೀನಾಮೆ? ಕೊಟ್ಟುಬಿಡ್ತಾರೆ ಬನ್ನಿ. ಆ್ಯಕ್ಚುಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಂತ್ರಿಯಾದ ನಂತರ 2023ರಲ್ಲಿ ಒಂದು 6 ತಿಂಗಳು ಕಳೆದಿತ್ತೋ ಇಲ್ವೋ, KPCC ಕಚೇರಿಯಲ್ಲಿ ಒಂದು ಸಭೆಯಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡಿದ್ರು ಇವರು. 2 ವರ್ಷನೋ 2.5 ವರ್ಷನೋ ಆದ ನಂತರ ಹೈಕಮಾಂಡ್ನವರು ತೀರ್ಮಾನಿಸಿ ಹಿರಿಯರ ರಾಜೀನಾಮೆ ಕೊಡಿ ಅಂತಂದರೆ ಕೊಟ್ಟು ಬಿಡಬೇಕು ರಾಜೀನಾಮೆ, ನಾನು ತಯಾರಿದ್ದೀನಿ ಅದಕ್ಕೆ. ಹೊಸ ಮುಖಗಳಿಗೆ, ಯುವ ಪ್ರತಿಭೆಗಳಿಗೆ ಅವಕಾಶ ಮಾಡಿ ಕೊಡಬೇಕು ನಾವು ಅಂತ ಭಾಷಣ ಮಾಡಿದ್ರು ಅವರು. ಮುಖ್ಯಮಂತ್ರಿ ಬದಲಾವಣೆ ಆದ ನಂತರ, ಸಿದ್ದರಾಮಯ್ಯನವರ ಬದಲಾವಣೆಯಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ, ಅಂದರೆ ಆ ನಿರ್ಧಾರ ಆದ ನಂತರ ಪ್ರಪೋಸಲ್ ಸಹಜವಾಗೇ ಇತ್ತು. ಮುನಿಯಪ್ಪನವರೇ, ಈ ಸಲ ನಿಮಗೆ ಅವಕಾಶ ಇಲ್ಲ, ಹಾಗಂತ ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಮಗಳನ್ನು ಮಂತ್ರಿ ಮಾಡೋಣ ಅನ್ನೋ ಪ್ರಪೋಸಲ್ ಇತ್ತು. KH ಮುನಿಯಪ್ಪನವರು ನೋ ಅಂದ್ರಂತೆ. ಅದು ಹೆಂಗೆ ಮಾಡಿಬಿಡ್ತೀರಿ ನೀವು? ನಾನೇ ಮಿನಿಸ್ಟರ್ ಆಗಬೇಕು, ನನಗೆ DCM ಸ್ಥಾನನೂ ಕೇಳ್ತೀನಿ ಅಂದ್ರಂತೆ KH ಮುನಿಯಪ್ಪನವರು. ಅನಿವಾರ್ಯವಾಗಿ KH ಮುನಿಯಪ್ಪನವ್ರನ್ನ ಕ್ಯಾಬಿನೆಟ್ಟಿಗೆ ತಗೋಬೇಕಾಗಿ ಬಂತು. ಈಗ ಕ್ಯಾಬಿನೆಟ್ಟಿಗೆ ತಗೋಬೇಕಾಗಿ ಬಂತು. ಅವ್ರು ಮತ್ತೆ ಹಳೆ ಖಾತೆನೇ ಕೊಟ್ರಿ ನನಗೆ, ನನ್ನ ವಯಸ್ಸೇನು, ನನ್ನ ಎಕ್ಸ್ಪೀರಿಯನ್ಸ್ ಏನು, ನನಗೆ ಈ ಖಾತೆ, ಅವ್ರಿಗೆ ಆ್ಯಕ್ಚುಲಿ ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಕಣ್ಣಿರೋದು, ಆ ಖಾತೆ ಬೇಕು ಅಂತ ರಾಹುಲ್ ಗಾಂಧಿ ಅವ್ರ ತನಕ ಅಸಮಾಧಾನ ಹೇಳ್ಕೊಂಡ್ರು. ಈಗ ರಾಜೀನಾಮೆ ಕೊಡಿ ಅಂದರೆ ಕೊಟ್ಟು ಬಿಡ್ತಾರೆ. ಅಧಿಕಾರ ಅನ್ನುವುದರ ರುಚಿನೇ ಬೇರೆ. ಅದನ್ನು ಮಗಳಿಗೋಸ್ಕರ ಬಿಟ್ಟು ಕೊಡು ಅಂತಂದರೂ ಕೂಡ KH ಮುನಿಯಪ್ಪನವರು ಒಪ್ತಾರೆ ಅಂತ ಅನಿಸೋದಿಲ್ಲ. ಈ ಅಕಸ್ಮಾತ್ ಈ ಪ್ಲ್ಯಾನ್ ಇಂಪ್ಲಿಮೆಂಟ್ ಆದರೂ ಕೋಲಾರದ MLAಗಳು ಒಪ್ಕೊಂಡ್ಬಿಡ್ತಾರೆ, ಕಾಂಗ್ರೆಸ್ MLAಗಳು. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿಯವರು ನೆನ್ನೆ ತನಕ ಹೇಳ್ತಿದ್ರು, ಏನು ಅನ್ಯಾಯ ಮಾಡಿದೆ ನಮ್ಮ ಜಿಲ್ಲೆ, ಯಾಕೆ ನಮ್ಮ ಜಿಲ್ಲೆಗೆ ಒಬ್ರಿಗೂ ಕೊಟ್ಟಿಲ್ಲ ಅಂತ. ಈಗ KGF MLA ರೂಪಾ ಶಶಿಧರಿಗೆ ಕೊಡ್ತೀವಿ ಅಂತಂದರೆ ನಮ್ಮ ಜೊತೆಗೆ ಚರ್ಚೆ ಮಾಡದೆ ಹೆಂಗೆ ನಿರ್ಧಾರ ಮಾಡಿಬಿಡ್ತೀರಿ ಅಂತಾರೆ ಬಂಗಾರಪೇಟೆ MLA. ಕೇಳಿಸ್ಕೊಳ್ಳಿ. ನಮ್ಮ ಜಿಲ್ಲೆನಲ್ಲಿ ಒಬ್ಬ ಮಹಿಳಾ ಶಾಸಕಿ ಇದ್ದಾರೆ, ಅವರು ಕೂಡ ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ನನ್ನ ಗಮನಕ್ಕೆ ಬಂದಿಲ್ಲಪ್ಪ. ಹೈಕಮಾಂಡ್ ತೀರ್ಮಾನ, ಬಹುಸಂಖ್ಯಾತ ಇರ್ತಕ್ಕಂಥ ಬಲಗೈ ಸಮುದಾಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಅವಕಾಶ ಕೊಡಿ ಅಂತ. ಅದನ್ನು ಹೊರತುಪಡಿಸಿ ಹೈಕಮಾಂಡ್ ಅವ್ರು ಏನು ತೀರ್ಮಾನ ತಗೊಳ್ತಾರೋ ನಮಗೆ ಗೊತ್ತಿಲ್ಲ. ನಾನು ಅದನ್ನ ಸ್ವಂತವಾಗಿ ಹೇಳಿಕೆ ಬರೋದಿಲ್ಲ. ನಮ್ಮೆಲ್ಲ ಶಾಸಕ ಮಿತ್ರರು ಸೇರಿ ನಾವೆಲ್ಲ ಒಗ್ಗೂಡಿ
ನಾವು ಜಿಲ್ಲೆಯಲ್ಲಿ ಇದ್ದವ್ರು ಕೊಡಬೇಕು ಅನ್ನೋ ಪತ್ರವನ್ನು ಅವ್ರು ಕೊಟ್ಟಿದ್ರು. ಮತ್ತು ಅದನ್ನು ಉಲ್ಲಂಘಿಸಿದ ಹೆಂಗೆ ಮಾತಾಡಲಿ? ನಾನು ಸಿದ್ದರಾಮಯ್ಯ ಆಪ್ತನೂ ನಿಜ, ಕಾಂಗ್ರೆಸ್ನ ಕಟ್ಟಾಳು ನಿಜ, ಆಗಿದ್ದ ಡಿ ಕೆ ಶಿವಕುಮಾರ್ ವಿರೋಧಿ ಅಲ್ಲ. ನಾನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನಾದ್ದರಿಂದ ಅವರ ಒಂದು ಪಾಳ್ಯದಲ್ಲಿ ಹೆಚ್ಚಾಗಿ ಗುರುತಿಸ್ಕೊಂಡಿದ್ವಿ. ಬಹುಶಃ ಅದು ಎಲ್ಲೋ ಒಂದು ಕಡೆ ನನ್ನ ಇದು ಅಧಿಕಾರಕ್ಕೆ ಮುಳುವಾಗಿರ್ಬೋದು ಅಂತ ನನ್ನ ಭಾವನೆ ಇದೆ. ಕಡೆಗಳಿಗೆಯಲ್ಲಿ ಕೂಡ ನಮ್ಮ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು ಕೂಡ ನನ್ನ ಕೈ ಬಿಟ್ಬಿಟ್ರು ಅನ್ನೋ ಒಂದು ನೋವು ಕೂಡ ನನಗಿದೆ. ಇವತ್ತು ಮಂಡ್ಯ ಜಿಲ್ಲೆಗೆ 2 ಸ್ಥಾನ ಕೊಡೋ ಅಗತ್ಯ ಇರಲಿಲ್ಲ. ಒಂದು ಭಾಗಕ್ಕೆ ನೀವು 5 ಮಂತ್ರಿಗಳು, ಒಬ್ಬ ಮುಖ್ಯಮಂತ್ರಿ ಅಂತ ತಗೊಂಡಿದ್ದೀರಿ. ಇದ್ರ ಅಗತ್ಯತೆ ಇತ್ತೇ ನಿಮಗೆ? ಇದ್ರ ಬದಲಾಗಿ ನಮಗೊಂದು ಮಂತ್ರಿ ಕೊಡಬೇಕಾಗಿತ್ತಲ್ಲ 2 ಜಿಲ್ಲೆಗೆ. ಸಿದ್ದರಾಮಣ್ಣವ್ರನ್ನ ಯಾವತ್ತೂ ಹಲ್ಲೆಗಳೆಯೋದಿಲ್ಲ. ಅವರು ಯಾವ ಕಾರಣಕ್ಕೆ ಎಸ್ ಎನ್ ನಾರಾಯಣಸ್ವಾಮಿ ಹೆಸರು ಹೇಳಲಿಲ್ವೋ, ಅದು ಎಸ್ ಎನ್ ನಾರಾಯಣಸ್ವಾಮಿನ ಯಾಕೆ ಕೈ ಬಿಟ್ಟರು, ಅದು ವೈಯಕ್ತಿಕ ವಿಚಾರ. ಆದರೆ ಅಹಿಂದ ಅಂತ ಬಂದಾಗ, ಹಿಂದುಳಿದ ವರ್ಗ ಅಂತ ಬಂದಾಗ ಅವರು ನಮ್ಮ ನಾಯಕರು. ಅವರಿಗೆ ಅನ್ಯಾಯ ಅದನ್ನು ನಾವು ಸಹಿಸಲ್ಲ. ಒಂದು ವೇಳೆ ಅವ್ರನ್ನ ಯಾರಾದರೂ ಕೂಡ ನಿರ್ಲಕ್ಷ್ಯ ಮಾಡಿದರೆ, ಅವರನ್ನು ದೂರ ಇಟ್ಟರೆ ಖಂಡಿತ ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗುತ್ತೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇನ್ನು ಕ್ವಿಕ್ಲಿ ವಿಧಾನ ಪರಿಷತ್ತಿನ ಸಭಾಪತಿ ಹುದ್ದೆ ಮೆಜಾರಿಟಿ ಕಾಂಗ್ರೆಸ್ಸಿಗಿದೆ. ಬಿ ಜೆ ಪಿಯಿಂದ ಗೆದ್ದಿದ್ದಂಥ, ಸಭಾಪತಿ ಆದ ನಂತರ ಪಕ್ಷ ಇರೋದಿಲ್ಲ, ಬಿ ಜೆ ಪಿಯಿಂದ ಗೆದ್ದಿದ್ದಂಥ ಬಸವರಾಜ ಹೊರಟ್ಟಿಯವರು ಸಭಾಪತಿ ಸ್ಥಾನದಲ್ಲಿದ್ದಾರೆ. ನೀವು ಕೆಳಗಿಳಿಯಿರಿ ಎನ್ನುವಂಥ ಮುಖ್ಯಮಂತ್ರಿಗಳು ಸಭಾಪತಿಗಳಿಗೆ ಹೇಳಿಬಿಟ್ಟಿದ್ದಾರೆ. ನಾನು ರಾಜೀನಾಮೆ ಕೊಡಲ್ಲ, ಬೇಕಿದ್ರೆ ಅವಿಶ್ವಾಸ ನಿರ್ಣಯ ಮಾಡ್ಕೊಳ್ಳಿ ಅಂತ ಬಸವರಾಜ ಹೊರಟ್ಟಿಯವರು ಹಠ ಹಿಡಿದಿದ್ದರು. ನೆನ್ನೆ ಏನಾಯಿತೋ ಏನೋ ಅವರನ್ನು ಮನೆಗೆ ಕರೆಸ್ಕೊಂಡ್ರು ಮುಖ್ಯಮಂತ್ರಿಗಳು. ಯಾವ್ಯಾವ ನಾಯಕರಿದ್ದಾರೆ ಅಂತ ನೋಡ್ತಾ ಇದ್ದೀರಿ, ಬ್ರೇಕಿಂಗ್ ಟೈಮ್ ಆಗಿದೆ, ಡೀಟೇಲಾಗಿ ಹೇಳೋದಕ್ಕಾಗೋದಿಲ್ಲ ಹೆಸರು. ಈ ಇಷ್ಟೆಲ್ಲ ನಾಯಕರ ಮುಂದೆ ಕರೆಸ್ಕೊಂಡಿದ್ರು. ಅದೇನೋ ಮಾತುಕತೆಯಾಗಿದೆ. 14ನೇ ತಾರೀಕು ಬಹುಶಃ ಬಸವರಾಜ ಹೊರಟ್ಟಿಯವರು ರಾಜೀನಾಮೆ ಕೊಡ್ತಾರೆ. ಉಪಸಭಾಪತಿ ಆಯ್ಕೆಯಾದ ನಂತರ ರಾಜೀನಾಮೆ ಕೊಡ್ತಾರೆ. ಅದಾದ ನಂತರ ಸಭಾಪತಿ ಆಯ್ಕೆಯ ಪ್ರಕ್ರಿಯೆ ನಡೆಯುತ್ತೆ. ಅದನ್ನ ಸ್ವತಃ ಅವರೇ ಹಿಂಟ್ ಕೊಟ್ಟಿದ್ದಾರೆ, ಹೇಳಿದ್ದಾರೆ ಅನ್ನೋದಿಲ್ಲ, ಹಿಂಟ್ ಕೊಟ್ಟಿದ್ದಾರೆ. ಕ್ವಿಕ್ಲಿ ನೋಡ್ಕೊಳ್ಳಿ. ಮುಖ್ಯಮಂತ್ರಿಗಳು ನಮ್ಮಲ್ಲಿ ಜನ ಎಲ್ಲ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ, ನೀವು ಬಿಡಬೇಕಾಕತ್ತಿ ಅಂತೇಳಿ ಅಂದಿದ್ದರು. ಆಯ್ತು ನೋಡೋಣ ಅಂತ ಹೇಳಿದ್ದಿಷ್ಟ. ಇಲ್ಲಿವರೆಗೆ ರಾಜಕಾರಣದಲ್ಲಿ ನಾನು ಇಲ್ಲಿ ಕಪ್ಪು ಚುಕ್ಕೆ ಇಟ್ಕೊಂಡಿಲ್ಲ. 46-47ನೇ ವರ್ಷದ್ದು ನಾನು ಎಲ್ಲಿ ಇಂಥವೆಲ್ಲ ನೋಡಿಲ್ಲ. ಅದು ಬಿಡು. ಸಭಾಪತಿ ಸ್ಥಾನ ಸಾಂವಿಧಾನಿಕ ಹುದ್ದೆ ಇದು. ಇದರಲ್ಲಿ ಪಕ್ಷಾತೀತವಾಗಿರಬೇಕಾಗತ್ತೆ. ಅಲ್ಲಿ ಹೋಗಿ ಯಾರು ಕೂತ್ಕೊಳ್ತಾರೋ ಅವ್ರ ಪಕ್ಷಕ್ಕೆ ರಾಜೀನಾಮೆ ಚಲುವಾದಿ ನಾರಾಯಣ ಸ್ವಾಮಿ ಕೂಡ, ಸಿ ಟಿ ರವಿ ಕೂಡ, ರವಿಕುಮಾರ್ ಕೂಡ, ಆಮೇಲೆ ಅಶೋಕ್ ಅವರು ಕೂಡ, ಭೋಜೇಗೌಡರು ಕೂಡ, ರಮೇಶ್ ಅವರು ಕೂಡ, ಬೇರೆ ಬೇರೆಯವರು ಕೂಡ ಮಾತಾಡೀನಿ. ನಾನು ನಮ್ಮ ಮೇಲೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ತಾರಂತೇಳಿ ನಾನು ನೋಟಿಸ್ ಬಂದರೆ ಆಗಿಂದಾಗ ರಾಜೀನಾಮೆ ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೆ. ಭಾಳ ಮಂದಿ ಎಲ್ಲ ಸ್ನೇಹಿತರು, ನಮ್ಮ ಶಾಸಕರು ಎಲ್ಲರೂ ಕೂಡ ಚರ್ಚೆ ಮಾಡಿದಾಗ ನಿಮ್ಮ ಮೇಲೆ ಯಾಕೆ ಅವಿಶ್ವಾಸ ಮಂಡನೆ ಮಾಡ್ಯಾರ ಅನ್ನೋದು ನಮ್ಮ ಸದನಕ್ಕೆ ಗೊತ್ತಾಗಬೇಕು. ಆ ಹಿನ್ನೆಲೆಯಲ್ಲಿ ನೀವು ಸದನದಲ್ಲೇ ಚರ್ಚೆಗೆ ತಗೋರಿ. ನಾ ಏನು ಮಾಡಿದ್ದೀನಿ ಅನ್ನೋದು ನನಗಾರು ಗೊತ್ತಾಗಬೇಕಲ್ಲ, ನನಗೆ ಗೊತ್ತಾಗಬೇಕು, ಸಾರ್ವಜನಿಕ ಗೊತ್ತಾಗಬೇಕು. ಹಂಗೆ ನೀವು ರಾಜೀನಾಮೆ ಕೊಟ್ಟ ನಂತರ ಏನೋ ಆಗಿರ್ಬೇಕಪ್ಪ, ಇದು ಒಳಗಿನೊಳಗೆ ಗೊತ್ತಾಗಂಗೆ ಆಗಿರ್ಬೋದು, ಜನರಿಗೆ ತಪ್ಪು ಕಲ್ಪನೆ ಆಗುತ್ತಲ್ಲ. ಈ ವಿಷಯಕ್ಕೆ ಸಿದ್ದರಾಮಯ್ಯನವರು ಬಂದಿದ್ರಾ? ಅವ್ರಿಗೆ ಭೇಟಿಯಾಗಿದ್ದೀನಿ ನಿನ್ನೆ. ಭೇಟಿ ಆದಾಗ ಅವರು ಹೇಳಿದರು, ನಿನ್ನಂತವ ಇವತ್ತು ಇರಬೇಕಿಲ್ಲೇ, ಯಾಕಂದ್ರೆ ಈ ಸದನ ಇಲ್ಲೇ ನಡಿಬೇಕಾದ್ರೆ ಭಾಳ ಇದೈತಿ. ಮತ್ತೀಗ ಯತೀಂದ್ರ ಸಭಾನಾಯಕಗನ ಅವನು ಪಾಪ ಹೊಸಬಿರ್ತಾನೆ, ನಿಮ್ಮಂಥವ್ರಿದ್ರೆ ಅದು ಇದು ಮಾಡ್ತಿದ್ರಿ, ನಡೆಸ್ತಿದ್ರಿ. ಇವೆಲ್ಲ ಇದು ಆಗಬಾರ್ದಾಗಿತ್ತು. ಏನಪ್ಪ, ನನಗೂ ಭಾಳ ಬೇಸರ ಆಗೈತಿ. ಇದು ನಾನು ಯಾರಿಗೆ ಹೇಳಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ರು. ಅಲ್ಲ, ಸಿದ್ದರಾಮಯ್ಯ ಅವರು ಮನಸ್ಸು ಮಾಡ್ರಿ ಈಗಲೂ ಕೂಡ ಹೊರಟಿಯವರು ಮುಂದುವರಿಬಹುದು. ನಾ ಹೇಳೋದಿಲ್ಲ ಅಂತ ಹೇಳಿದ್ರು ಅವ್ರು. ನಾ ಯಾರಿಗೂ ಹೇಳೋದಿಲ್ಲ, ನಾ ಯಾರಿಗೂ ಮಾತಾಡಕ್ಕೆ ಹೋಗಲ್ಲ, ಅದು ಅವ್ರಿಗೆ ಬಿಟ್ಟಿದೆ ಅಂತ. ಅದು ನನಗೂ ಭಾಳ ಬೇಸರ ಆಗೈತಿ. ಬೇಸರ ಆದ್ರೂ ಸಹಿತ ಮ್ಯಾಗ್ನವರ ಆಜ್ಞೆಯನ್ನು ಪಾಲಿಸೋದು ನನ್ನ ಕರ್ತವ್ಯ. ಯಾವಾಗ ರಾಜೀನಾಮೆ ಯಾವಾಗ ಕೊಡ್ತೀರಿ? ಮೋಸ್ಟ್ಲಿ 14ನೇ ತಾರೀಕು ಕೊಡ್ಬೇಕಂತ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.